सरल सज्जन के जनप्रिय नायकರು ಜಿಲ್ಲಾ ಅಧ್ಯಕ್ಷ ಜಗದೇವ್ ಗುತ್ತೇದಾರರೇ, ಅಜಯ್ ಮಾಜಿ ಮುಖ್ಯಮಂತ್ರಿಗಳಾದಂಥ ಅವ್ರ ಸುಪುತ್ರರಾದಂಥ ಜನಪ್ರಿಯ ನಾಯಕರಾದಂಥ ಅಜಯ್ ಸಿಂಗ್ರವರೇ, ವೇದಿಕೆ ಮೇಲ್ಕೊಂಡು ಗೌರವದಿಂದ ಸರಳತೆಯಿಂದ ಎಲ್ಲರನ್ನು ಮೆಚ್ಚೆ ಪಡೆದು ಇವತ್ತು ಜನತೆ ಸೇವೆ ಮಾಡಿದ್ದಾರೆ. ಇವತ್ತಿನ ದಿವಸ ನಾನು 6 ತಿಂಗಳ ಮುಂಚೆ ತಾವು ರಾಧಾಕೃಷ್ಣ ತೆಗೆದು ಕೊಟ್ಟ ಬಹಳ ಪ್ರಚಂಡ ಬಹುಮತ ಗೆದ್ದಿದ್ದಾರಂತಂದು ಹೈಕಮಾಂಡ್ ನಾಯಕರು ನಾನು ಮನವಿ ಮಾಡಿಕೊಟ್ಟಿದ್ದೆ. ಅದೇ ಪ್ರಕಾರವಾಗಿ ಇವತ್ತು ರಾಧಾಕೃಷ್ಣರು ನಿಂತಿದ್ದಾರೆ. ರಾಧಾಕೃಷ್ಣರು ಸಣ್ಣ ವ್ಯಕ್ತಿ ಅಲ್ಲ. ರಾಧಾಕೃಷ್ಣರು ಒಂದು 1000 ಅಡಿ ಬಲ ಇದೆ. ಅವರ ಆಶೀರ್ವಾದ ಇದೆ. ಕರ್ನಾಟಕ ರಾಜ್ಯದ ಮೆಚ್ಚಿಗೆ ಕೆಲಸ ಮಾಡಿ ನಾವೆಲ್ಲ ಇದ್ದೀವಿ. ಮಕ್ಕಳಿಗೂ ಬಿಜೆಪಿ ನಮ್ಮನ್ನು ಭಾಳ ಧೋಖ ಮಾಡೋದು. ನಮ್ಮಂದಿಗೆ ಅಷ್ಟೇ ಮಾಡ್ತೀನಿ, ನಿಮ್ಗೆ ಮಾಡೇ ಕೇಳ್ತೀನಿ, ನಿಮ್ಗೆ ದೇಹ ಕೇಳಿ ಪಾಪ ಮೊದಲೇ ಒಂದು ಮಂದಿ ಓಟ್ ಹಾಕಿ ಈಗ ಅವರಿಗೆಲ್ಲ ಖುಷಿ ಮಾಡ್ತಾರೆ. ಈ ಸಲ ಪ್ರಮಾಣ ಮಾಡಿ 99% ಪೊಲೀಸ್ ಸಮಾಜ ನಿಮ್ಗೆ ಬೆಂಬಲ ಕೊಡ್ತಾರೆ. ಕರ್ನಾಟಕ ರಾಜ್ಯ ಭಾರತ ದೇಶ ಇಂಡಿಪೆಂಡೆಂಟ್. ಮಲ್ಲಿಕಾರ್ಜುನ ಖರ್ಗೆ ಸಾರು ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧಿ ಕುಟುಂಬದ ಜಾಗ ತುಂಬಿದ್ದಾರೆ. ನೀವು ಪಾರ್ಲಿಮೆಂಟ್ ಸದಸ್ಯರಾಗಿ ಕೂಡಬೇಕಾಗಿದೆ. ನೀವು ಮನೆ ಬಂದಾಗ ಬರೋದು ಜಗತ್ತೇ ನೋಡ್ತಾ ಇದ್ರು. ರಾತ್ರಿ ಹಗಲ ಪ್ರಧಾನಮಂತ್ರಿ ಮೋದಿ ಅವರು ರಾತ್ರಿ ಒಂದ್ಸಲ ನಿಮ್ಮ ಅವರು ನೆನೆಸ್ತಾರ, ಮುಂದೆ ನೆನೆಸ್ಕೊಂಡೇ ಕೆಲಸ ಮತ್ತವರು ಯಾರು ತಿಳಿಸಿಲ್ಲ. ಅವ್ರಿಗೆ ಅವ್ರ ಪಾಲಿಗೆ ನೀವೇ ಎಲ್ಲ ಸರ್ವಸ್ವ ಆಗ್ತದೆ. ಅದಕ್ಕಾಗಿ ಯದಾ ಯದಾ ಈ ಧರ್ಮಚರ್ಚೆಯಲ್ಲಿ ಶ್ರೀಕೃಷ್ಣ ಹೇಳ್ತಾವಲ್ಲ, ವಧ ಮಾಡಕ್ಕೆ ಕೌರವರಿಗೆ ಮಾಡಿ ಪಾಂಡವರು ಹೇಳ್ತಿರ್ತಲ್ಲ, ಆಗ ಮುಂದಿನ ದಿನದಲ್ಲಿ ಇಂಥ ರೂಪದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಅವತಾರದಲ್ಲಿ ಮೋದಿ ಹೋಗ್ತಾನಾಗಿ ಮಲ್ಲಿಕಾರ್ಜುನ ಖರ್ಗೆ ಭಾರತ ದೇಶದ ಪ್ರಧಾನಮಂತ್ರಿ ಆಯ್ತಂದ್ರೆ ಮಾಡಿ ಭಾಳ ಸಂತೋಷ ಆಯ್ತಪ್ಪ. ನಿಮ್ಗಾಗಿ ಒಳ್ಳೇದು ಆಯ್ತಲ್ಲಪ್ಪ. ಏನ್ರಿ ಮಟ್ಟು ಇವರೆಲ್ಲ ಹೊಸ ಮಂದಿ ನಾವು ಇಲ್ಲದ ಏನು ಜಾಗನೇ ಸಿಕ್ಕಿಲ್ಲ. ಎಲ್ಲಿ ನಿಮ್ಗಿಂತ ಕಣ್ಣಿ ಕೂಡ್ತೇವೆ ಹೊಸ ಮಂದಿ ಅರಳಿ ನಾ ಬಟ್ಟು ಎಲ್ಲರೂ ನಮಗೆಲ್ಲ MLC ಮಾಡಿ ಕೂಡಿಸೋದೇ ರಾಧಾಕೃಷ್ಣ. ಈ ದೇವರಂತ ಮನುಷ್ಯ ಇದೆಯಪ್ಪ, ನೀವು ನಾ ಕೈ ಮುಗಿ ಹೇಳ್ತೀನಿ, ನಾವು ಪ್ರಮಾಣ ಮಾಡಿ ಹೇಳ್ತೀವಿ. ನಮ್ಮ ಮಕ್ಕಳು ಮರುಗಳು ಎಲ್ಲರೂ ಬೆಳ್ಕೊಂಡಿದ್ದೀವಿ. ಇಡೀ ಸಮಾಜಗಳು ಬೆಳ್ಕೊಳ್ತೀವಿ. ಹಿಂದುಳಿದ ವರ್ಗ ಜನಾಂಗ ನಿಂದಾರ. ಭವಿಷ್ಯ ಕಾಲಕ್ಕೆ ನೀವೇನು ಕೆಲವು ಚೆನ್ನಾಗಿ ಓಟ್ ಬಂದವ, ಅದಕ್ಕಿಂತ ಹೆಚ್ಚಿನ ಓಟ್ ಕೈ ಮುಗಿ ಒಂದೇ ಮಂತ್ರ. ಇದು ಇದೇನು ದೊಡ್ಡ ಕೆಲಸ ಅಲ್ಲ. ನೀವು ಎಷ್ಟು ಕಷ್ಟಪಡ್ತೀರಿ, ನೀವು ಹೆಂಗೆ ಕಷ್ಟಪಟ್ಟು ನೀವು ಗೆದ್ದು ಬಂದಿರಿ, ಅದೇ ಪ್ರಕಾರ ನಿಮ್ಮ ಮಗನಿಗೆ ಗುಡಿ ಹಾಕುವ ಕೆಲಸ ನೀವು ಮಾಡಬೇಕು. ಮಾತಾಡೋದು ಆಗಿನ ಕಾಲದ ಬಾಪುಗಳು ಹೇಳ್ತಿದ್ರು, ಆದ್ರೂ ಕೆಲಸ ಮಾಡಿ ಇಲ್ಲಿ ನಿಮ್ಗೆ ರಾಜ್ಯದ ಹೋಗು ಅಂತೇಳಿ. ಹಾಗೆ ನಮ್ಮ ಭಾಗದ ಕೆಲಸ ಆಗೋದು ರಾಜ್ಯದ ಬಿಡಾಕಿನೊಳಗೆ ಹೇಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರಬೇಕು. ಆ ಕೆಲಸ ರಾಜ್ಯ ಮಾಡ್ತಾರೆ. ಅದಕ್ಕಾಗಿ ಎಲ್ಲಿ ಪ್ರಿಯಾಂಕ್ ಸಾಹೇಬ್ ಬರ್ತಾರ ಅಲ್ಲಿ ನಾವು ಯಾರು ನಾನೇ ಮಂದಿ ತಗೊಳ್ಳೇಬೇಕಾಗಿಲ್ಲ. ಪ್ರಿಯಾಂಕ್ ಖರ್ಗೆ ತಗೊಳ್ಳೋಕೆ ಬರ ಬರ್ತಾರೆ. ನಾವು ಹಂಗೆ 300 ಕೋಟಿ ರೂಪಾಯಿ ನಾವು ಭಾಳ ನಾ AICC ಅಧ್ಯಕ್ಷರ ಮನುಷ್ಯ ಇದ್ದೀವಿ, ನಾವು ಪ್ರಿಯಾಂಕ್ ಖರ್ಗೆ ಅವ್ರ ಮನುಷ್ಯ ಇದ್ದೀವಿ. ಎಲ್ಲ ಭಾಳ ಸಂತೋಷ ಇದೆ ಸರ್. ನಾವೆಲ್ಲ ಹೇಮರೆಡ್ಡಿ ಮಲ್ಲಮ್ಮ ಮಾತಾಡ್ತಿರ್ತೀವಿ. ಇದು 3000 ಕೋಟಿ ಇದು ಪ್ರಾಜೆಕ್ಟ್ ಇದೆ. ನಾವು 20 ವರ್ಷ ಹಿಂದೆ ನಾವು ರಾಧಾಕೃಷ್ಣ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಾವು ಈ ಸಲ ಎಲ್ಲಿ ಯಾವ ಊರಾಗ BJP ಹೆಚ್ಚು ಕೊಡ್ಬಂತ ಆ ಊರುಗಳು ಹೇಳ್ರಿ, ಆ ಊರುಗಳು ನಾವು ದತ್ತು ತಗೊಂಡು ರಾಧಾಕೃಷ್ಣ ಸಾಹೇಬ್ ಯಾರು ತರ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ಬೋದು. ಆಮೇಲೆ ಸಂತೋಷ ದಿವಸ ಅಂತ ನಾನು ಭಾವಿಸ್ಕೊಂಡಿನಿ. ಯಾಕಂದ್ರೆ ಘಟಾನುಘಟಿ ನಮ್ಮ ನಾಯಕರು ಇದ್ದಾರೆ. ಎಲ್ಲ ಪ್ರಮುಖ ಪಾರ್ಟಿ ಹೇಳುತ್ತೆ, ನಾವು ಕೂಡ ಧ್ವನಿ ಗುಡಿಸಿದೆವು. ರಾಧಾಕೃಷ್ಣ
ಸಾಹೇಬ್ರಿಗೆ ನಾನು ವಯಸ್ಸಾಗ ನೀವು ಸಣ್ಣವ್ರಿಗೆ ಕಾಲು ಕೈ ಜೋಡಿಸ್ತೀನಿ ಒಂದಂಗಡಿ ನಾನು ಹೇಳಿದ್ದೀನಿ. ಯಾಕಂದ್ರೆ ಜನ ಮೆಚ್ಚಿನ ನಾಯಕರು ಆಟ ಸ್ವಲ್ಪ ನಾ ಮೊನ್ನೆ ಕೂಡ ಭಾಷಣದಾಗ ಹೇಳೀನಿ. ಈ ರೀತಿ ಎಲ್ಲ ಮಂತ್ರಿ ಮಹೋದಯರೇ, MLA ಸಾಹೇಬ್ರೆ, ಕಾಂಗ್ರೆಸ್ ಪಕ್ಷದ ಹಿರಿಯ ಎಲ್ಲ ನಾಯಕರೇ, ಇವರಂತ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ನನ್ನ ತಾಯಿಂದಿರೇ, ಪತ್ರಕರ್ತ ದೂರದರ್ಶನದ ಬಳಗದವರೇ, ಮೊನ್ನೆ ಕೂಡ ಹೇಳಿ ನಾನು ಭಾಳ ಭಾಷಣ ಮಾಡಲ್ಲ. ನಾನು ಗುರುಗಾಡ ಪರಿಸ್ಥಿತಿ ಬೆಳೆದು ಬಂದಿದ್ದೇನೆ. ಮೂಢಾಧರ್ಮ ಮಾತು ಕೊಡ್ತಾವ. ಮೊನ್ನೊಂದು ಮಾತು ಹೇಳಿ ನಾನು ನಮ್ಮ ಜಗದೀಶ್ ಪ್ರಸಾದ್ ಸಾಹೇಬರು ಜಿಲ್ಲಾಧ್ಯಕ್ಷರ ನೇತೃತ್ವದ ಮೀಟಿಂಗ್ ಇದ್ದಾಗ ರಾಧಾಕೃಷ್ಣ ಸಾಹೇಬ್ ಹೆಂಗಂದ್ರೆ ಒಂದು ಅರ್ಥ ಹೇಳಿದ್ ನಾನು. ಒಂದು ಪಾಠವರಿಗೆ ಸಾರ್ಥಿ ಯಾರಾಗಿರಪ್ಪ ಅಂದ್ರೆ ಕೃಷ್ಣ ಪರಮಾತ್ಮ. ಆಗ ನಮ್ಮ ಖರ್ಗೆ ಮಂಟನ್ ಸಾಹೇಬ್ ಮಂಟನ್ದಾಗ ಸಾರ್ಥಿ ಕೆಲಸ ಮಾಡ್ತಾರ ಕೃಷ್ಣನಂತೆ ಕೃಷ್ಣನ ಹೆಸರು ಕೂಡ ಇದೆ. ಅವ್ರು ಕೇಳಿ ಬರ್ತಾರ ಮಾತು ಕೂಡ ಅದನ್ನ ಹೇಳಿ ಇವತ್ತು ಹೇಳ್ತೀನಿ ನಾನು. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಗುಲ್ಬರ್ಗ ಜಿಲ್ಲೆಯಲ್ಲ ಭಾರತ ದೇಶದ ಹೆಮ್ಮೆ ಮೂರು. ಯಾರು ಏನೇ ಮಾತಾಡಿದ ಮನದಾಳ ಮಾತಾಡ್ತೀನಿ ನಾನು. ತನ್ನ ಓಡಿ ಶಕ್ತಿಯಿಂದ ತನ್ನ ಸಾಮರ್ಥ್ಯದಿಂದ ಅವ್ರು ಎಲ್ಲಿ ಕೂತ ಇದರ ಸ್ವಾಭಿಮಾನ ನಮ್ಮಗಳಿಂದ ಇರಬೇಕಾಗ್ತದೆ. ದಿಲ್ಲಿದಾಗ ಹೆಡ್ ಹಾಕಿ ಕೊಟ್ಟಾರ. ನಾನು ತೊಂದರೆ ಹೋದಾಗ ಹಿಂದೇನು ಪ್ರೇದವರು ಕೇಳಿದ್ರು, ಕಾಶಿಯ ಮಹಾರಾಷ್ಟ್ರದವರು ಗುರುವಾಸ ಅರೆ ಕೈಪಾಯ ನಾ ಅವ್ರಿಗೆ ಹೇಳಿದ देखो साहब मल्लिकार्जुन खड़गे साहब गांधी परिवार से जुड़े सो है नीड़ देने पाए ಅದಕ್ಕಾಗಿ ಭಾಳ ಸಮಯ ಕೊಡಲ್ಲ. ರಾಧಾಕೃಷ್ಣ ಸಾಹೇಬರಿಗೆ ಟಿಕೆಟ್ ಸಿಕ್ಕಂತ ಅದೇ ದಿನ ಖುಷಿ ಸಂತೋಷ ವ್ಯಕ್ತಪಡಿಸಿದೆವು. ನಾನು ಇವತ್ತಿನ ಎಲ್ಲ ಒಂದು ತಿಂಗಳಿಂದ ನಾನು ಸತತ ಏನಪ್ಪ ಅಂದ್ರೆ ರಾಧಾಕೃಷ್ಣ ಸಾಹೇಬ್ ಕ್ಯಾಂಡಿಡೇಟ್ ಆಗ್ತಾರ. ಗುಲ್ಬರ್ಗದಾಗ ಝಂಡಾ ಹಚ್ಚಿದೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ದೊಡ್ಡವರೇ ಮ್ಯಾಲ್ ಕೊಡ್ತಾರ. ಇವರು ಕೂಡ ಪಾರ್ಲಿಮೆಂಟ್ ಹೋಗ್ತಾರ. ಮಾತನ್ನು ಕೂಡ ಜನರ ಹೇಳಿದ ಬಂಧುಗಳೇ, ನಾವು ಭಾಷಿಸಬೇಕಾಗ್ತದೆ. ಎಲ್ಲರೂ ಪ್ರಾಮಾಣಿಕರಿಂದ ಮತ್ತು ಮಾತನ್ನು ಕೂಡ ಬಿಜೆಪಿ ಕೇಳ್ತೀನಿ. ಅವ್ರು ಬರೀ ಭಾಷಣದ ಅನ್ನ ಕೊಡುವಂತ ಜಾತ ಯಾವುದು? ಕಾಂಗ್ರೆಸ್ ಪಕ್ಷ. ಇವತ್ತು ಅನ್ನ ಕೊಡ್ತಾ ಇದೆ. ಅದರ ಯಾಕೆ ನಾವು ಬಹಳ ಸಮಯ ಕೊಡಲ್ಲ. ಇವತ್ತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ನೇತೃತ್ವ ದಿಲ್ಲಿದಾಗ ಇರ್ತಿರ್ಲಿಲ್ಲಪ್ಪ ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬರ್ತಾ ಇರಲಿಲ್ಲ. ಅವ್ರ ನೇತೃತ್ವ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದದ. ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರ. ಬಹಳ ತುಲನೆ ಮಾಡಿ DK ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಅವರಾಗಲಿ, ಮ್ಯಾಲಿನ ನಮ್ಮ ಸುರ್ಜೇವಾಲ ಆಗಲಿ, ಎಲ್ಲರೂ ಕೂಡ ಒಮ್ಮತದಿಂದ ಸರ್ವೆ ಮಾಡಿ ಯಾರಾದ್ರೂ ಕ್ಯಾಂಡಿಡೇಟ್ ಚಲೋ ಆಗ್ತದೆ, ಯಾರಾದ್ರೂ ಬರ್ತಾರೆ ಅನ್ನೋ ವಿಚಾರ ಮಾಡಿ ಇವತ್ತು ರಾಧಾಕೃಷ್ಣ ಸಾಹೇಬರಿಗೆ ಅಭ್ಯರ್ಥಿ ಮಾಡಿದಾರ. ಇವತ್ತೇ ನಾನು ಖುಷಿಯಿಂದ ಹೇಳ್ತೀನಿ, ರಾಧಾಕೃಷ್ಣ ಸಾಹೇಬ್ರೆ, ನಿನ್ನ ಗುಣ ದೇವರಂತೆ ಗುಣವ, ಸಮಪಾಲು ಸಮಬಾಳು ಅಂತ ಬಂದಂತ ನೀನು ವ್ಯಕ್ತಿ ಇದೆ. 4ನೇ ತಾರೀಕಿನಿಂದ ಇದು ಏನು ಹಬ್ಬದ ವಾತಾವರಣ ಇತ್ತು, ಇದಕ್ಕಿಂತ ಹೆಚ್ಚಿನ ಏನಪ್ಪ ವಿಜಯೋತ್ಸವ ನಾವು ಮಾಡೋಣ ಎಂಬ ಮಾತನ್ನು ಕೂಡ ಬಹಳ ಸಂತೋಷ ಹೇಳಿ ನಮ್ಮ ಹೇಳಬಹುದು. ಏನ್ ಮಾಡ್ಯಾರಪ್ಪ ಡಾಕ್ಟರ್ ಸಾಹೇಬರು, ನಮ್ಮ ಸಮಾಜದವರು, ರೇವನಾಯಕ ಏನ್ ಮಾಡ್ತಾರೋ, ಸುಭಾಷ್ ರಾಠೋಡ್ ಏನ್ ಮಾಡ್ತಾರೋ ಅನ್ಬೋದು. ಆ ರೀತಿ ಪ್ರಾಮಾಣಿಕರಿಂದ ಹೇಳ್ತೀನಿ. ನನ್ನ ಕ್ಷೇತ್ರದ ಯೂಸ್ ಮಾಡ್ಕೊಂಡ್ರೆ ನಾನು ಮುಂದುವರಿತೀವಿ ಅಂದ್ರೆ ಮುಖಾಂತರ ಪಡ ತರ್ತೀನಿ. ಯಾಕಂದ್ರೆ ಅವ್ರು ಏನು ಕೆಲಸ ಮಾಡ್ಯಾರ. ಇವತ್ತ ಖರ್ಗೆ ಸಾಹೇಬ್ರಿಗೆ ಒಂದ್ಸಲ ಮಲ್ಲಿಕಾರ್ಜುನ ಸಾಹೇಬ್ರಿಗೆ ಇಟ್ಕೊಂಡ ಅವಾಗ ನಾನು ಪ್ರೆಸ್ಮೆಂಟ್ ಮಾಡಿದ್ರು. ಸುಭಾಷ್ ರಾಠೋಡ್ ಕೂಡಿ ನೀವು ಏನ್ ಮಾಡ್ಕೊಂಡು ತೋರಿಸ್ತೀವಿ ಅಂತ ಹೇಳಿ ಇವತ್ತು ನಾನು ಧರ್ಮದಿಂದ ಹೇಳ್ತೀನಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಂಜಾರ ಸಮ ನಿಗಮ ಮಾಡೀನಿ, ದಿಲ್ಲಿ ಬಂಜಾರ ಭವನ್ ಮಾಡೀನಿ, KPC ಮೆಂಬರ್ ಮಾಡೀನಿ, ಯೂನಿವರ್ಸಿಟಿ VC ಮಾಡೀನಿ. ಸಮಾಜದ ಕೊಡುಗೆ ನಾವು ಕೊಟ್ಟಂತ ನಮ್ಮ ಕ್ಷೇತ್ರ ಜನ ಆಶೀರ್ವಾದ ಮಾಡಕ್ಕೆ, ರಾಜಕೀಯಗಳು ಧರ್ಮಗಳು ಆಶೀರ್ವಾದ ಮಾಡಕ್ಕೆ ನಾವು ಮಾಡೀನಿ. ನೀ ಏನ್ ಮಾಡಿದ್ದೆ ನಾನು ಕೇಳಿ ಇವತ್ತು ಕೂಡ ನಾನು ಕೇಳ್ತೀನಿ. ಏನು ಒಂದು ತೋರಿಸ್ಲಿ ಇಡೀ ಸಮಾಜ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಸಮಾಜಗಳು ಮಾಡಿದಂತ ಎಷ್ಟಿಗಾಗ್ತದೆ ಅಂತ 30 ವರ್ಷ ಹೋರಾಟ ಕೂಡಿ ಸಮಾಜ ಪ್ರಧಾನಮಂತ್ರಿ ಮುಖದಿಂದ ಹೇಳಿದ್ರು, ಈ ಸಲ ನಾವು ಎಷ್ಟಿಗೆ ಹಾಕ್ತೇವೆ. ನಮ್ಮ 10 ಜನ ವೋಟ್ ಹಾಕ್ಬಿಟ್ರು. ಈಗ ಅವ್ರು ನಮ್ಮ ಅಳ್ಕೊಂಡು ಪ್ರಸ್ತಾಪ ಬಿಡ್ತಾ ಇದ್ದಾರೆ.
ಅದಕ್ಕೆ ಏನ್ ಸಂಕೋಚ ಪಡತ್ತೆ ಇಲ್ಲ. ನಾವೆಲ್ಲರೂ ಪ್ರಾಮಾಣಿಕ ಕೆಲಸ ಮಾಡ್ರೆ 4ನೇ ತಾರೀಕು ಜೂನ್ 4ನೇ ತಾರೀಕು ವಿಜಯೋತ್ಸವ ಮಹಾಸಾರ ಎಂಬ ಮಾತನ್ನು ಕೂಡ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. एमपी कैंडिडेट और इंशाल्लाह हमारे आने वाले एमपी नमस्कार। आज आप लोगों ने जो रैली देखी है, आप लोग तो परेशान हो रहे होंगे। आपकी जो आज की रैली थी, रमजान होने के बावजूद भी तमाम लोग वहाँ पर मौजूद थे और रैली खत्म होने तक वहाँ पर मौजूद थे। मैं अपनी बहनों का भी शुक्रिया अदा करूँगी, यहाँ पर जो मौजूद है 5 बजे से यहाँ पर मौजूद है। और राधा कृष्ण साहब का नाम हमारे लिए नया नहीं है, उनका चेहरा हमारे लिए नया नहीं है। आप कई साल हर इलेक्शन में आपका बहुत बड़ा रोल रहा है। इस बार राधा कृष्ण साहब खुद ठहर रहे हैं एमपी इलेक्शन के लिए, तो हम सबका फर्ज है आपको मेजॉरिटी से जिता के लाना है इंशाल्लाह ताला। और तमाम आप लोग जिस तरह से आज रैली में जोश दिखाए हैं, इसी तरह का जोश 7 सितंबर तो इंशाल्लाह ताला हम मेजॉरिटी से सीट निकाल सकते हैं। इस बार हमको ये सीट इंशाल्लाह निकालना ही है। और मैं आप तमाम से ये गुजारिश करती हूँ, तो आप लोग इसी तरह से काम कीजिए, इसी तरह से मेहनत करेंगे हम सब मिलकर, और ये सीट को इस बार इंशाल्लाह ताला जरूर निकालेंगे। राधा कृष्ण साहब ने इतना पार्टी के लिए किया है, तो हम सबका फर्ज बनता है कि हमें भी इस सीट के लिए जद्दोजहद करके इस सीट को इंशाल्लाह ताला निकालना है। मेरे जब एमएलए इलेक्शन हुआ तो जेडीएस सामने होने से ट्रायंगुलर फाइट था, इसलिए मेरी कम लीड थी। लेकिन अब आने वाले एमपी इलेक्शन में तमाम जेडीएस के लोग पूरे वर्कर्स हमारी पार्टी में आने के लिए तैयार है। थोड़े दिन के बाद 2-4 दिन के बाद मैं हाईकमान से बात करके हम उनको भी ज्वाइन कर लेंगे इंशाल्लाह ताला। हमारी मेजॉरिटी रहेगी और डायरेक्ट फाइट है इंशाल्लाह, हमको उसकी भी एक हमारे को एक फायदा होगा। और जो राधा कृष्ण साहब है हमारे लिए बहुत इम्पोर्टेंट सीट है ये निकालना हमारे लिए, क्योंकि मल्लिकार्जुन खड़गे साहब से घर से ये सीट है, तो हमारी भी जिम्मेदारी है कि जितनी हो सके मेहनत करना है और इस सीट को यहाँ से हमको जीतना है ये सीट इंशाल्लाह ताला। और आप तमाम का मैं शुक्रिया अदा करती हूँ, आप लोगों ने रमजान होने के बावजूद भी यहाँ पर आकर और रैली में जमा होकर आप लोगों ने अपना मेजॉरिटी का सपोर्ट दिया आप लोगों की अपनी। और लास्ट इलेक्शन में हम नॉर्थ से 27,000 की लीड दिए थे इंशाल्लाह ताला। मैं यहाँ पर नॉर्थ के भी काफी लोग हैं, मैं वादा करती हूँ उन लोगों के सामने कि इंशाल्लाह ताला उससे ज्यादा ही लीड दिलाने की कोशिश करेंगे। हर एमएलए अपनी कॉन्स्टिट्यूंसी से सब मिलकर निकालते हैं, लीड दिलाते हैं, तो ये सीट इंशाल्लाह आसानी से हमारे लिए निकल सकती है। मैं इतना कहकर अपनी जगह लेती हूँ। शुक्रिया। जय हिंद, जय कर्नाटका, जय कांग्रेस।